ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ mvkhunters. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟೋ ಜನ ತಿರುಪತಿ ಬೆಟ್ಟಕ್ಕೆ ಹೋಗಿರ್ತೀರ. ಆದರೆ ನಮ್ಮ ಮಧುಗಿರಿ ಹತ್ರನೇ ಒಂದು ಚಿಕ್ಕ ತಿರುಪತಿ ಇದೆ. ಅದನ್ನೇ ಹೊಟ್ಟೆ ಬೆಟ್ಟ ಅಂತಲೂ ಕರೀತಾರೆ. ಏನಪ್ಪ ಸ್ಪೆಷಾಲಿಟಿ ಅಂದರೆ, ಆ ತಿರುಪತಿಲಿರೋ ದೇವರಿಗಿಂತ ಈ ಚಿಕ್ಕ ತಿರುಪತಿಲಿರೋ ದೇವರು 1 ಅಡಿ ಎತ್ತರ ಜಾಸ್ತಿನೇ ಇದ್ದಾರಂತೆ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಇವಾಗ ನಾವು ಚಿಕ್ಕ ತಿರುಪತಿಯಲ್ಲಿದ್ದೀವಿ. ಈ ದೇವಸ್ಥಾನ ಬಂದು ಹೊಟ್ಟೆ ಬೆಟ್ಟ ಅನ್ನೋ ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಸೊ ಇಲ್ಲಿಗೆ ಬರಬೇಕಂದ್ರೆ ಮಧುಗಿರಿಯಿಂದ ಏನಿಲ್ಲ ಅಂದರೂ 32 ಕಿಲೋಮೀಟರ್ ದೂರ ಇದೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಎಲ್ಲೋದ್ರೂ ಈ ಕೋತಿಗಳ ಕಾಟ ನಿಲ್ಲೋದಿಲ್ಲ ಅನಿಸುತ್ತೆ. ಯಾಕಂದರೆ ಸಿದ್ರಪೇಟಕ್ಕೆ ಹೋದರೂ ಅಷ್ಟೇ, ದೇವರಂದುರ್ಗಕ್ಕೆ ಹೋದರೂ ಅಷ್ಟೇ, ಇವುಗಳ ಚೇಷ್ಟೆ ಹೇಗಿರುತ್ತೆ ಅಂದರೆ ಮೇಲ್ ಬಿದ್ದು ಬ್ಯಾಗ್ ಕಿತ್ಕೊಂಡು ಬೇರೆ ಚೆಕ್ ಮಾಡುತ್ತೆ, ತಿನ್ನೋಕ್ಕೇನಾದರೂ ಇದೆಯಾ ಅಂತ. ಪಾಪ, ಇದರಲ್ಲಿ ಇವುಗಳ ತಪ್ಪೇನಿದೆ ಹೇಳಿ? ಮನುಷ್ಯ ಅತಿ ಆಸೆಯಿಂದ ಎಲ್ಲ ನಾಶ ಮಾಡ್ಕೊಂಡು ಹೋದರೆ ಇವುಗಳು ತಾನೇ ಇನ್ನೇನು ಮಾಡ್ತವೆ ಅಲ್ವಾ? ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇರೋದು ಕಲ್ಯಾಣಿ. ಈ ಕಲ್ಯಾಣಿ ಮಧ್ಯದಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅಲ್ಲಿ ಒಳಗಡೆ ಹೋಗೋದಕ್ಕೆ ಯಾರಿಗೂ ಅಲೋ ಇಲ್ಲ, ಆಚೆಯಿಂದನೇ ನೋಡಬೇಕು. ಹಾಗೆ ಈ ಕಡೆ ನೋಡಿದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ಅದ್ರ ಕೆಳಗಡೆ ನೋಡಿ 2 ರ್ಯಾಬಿಟ್ಸ್ ಎಷ್ಟು ಕ್ಯೂಟಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್, ಚೆನ್ನಾಗಿದೆ ಅಲ್ಲ? ಹಾಗೆ ಸ್ನೇಹಿತರೆ, ಈ ಕಲ್ಯಾಣಿಲಿ ಕೂಡ ಮೀನುಗಳಿದ್ದಾವೆ. ಇವನ್ನೆಲ್ಲ ನಾವು ಬರೀ ನೋಡಬೇಕೆ ಹೊರತು ಏನು ಫೀಡಿಂಗ್ ಮಾಡಬಾರ್ದಂತೆ. ಸೊ ಈ ದೇವಸ್ಥಾನದಲ್ಲಿ ಮೊಲ, ಮೀನು, ಕೋತಿಗಳು ಮಾತ್ರನೇ ಅಲ್ಲ, ಬಾತುಕೋಳಿಗಳು ಕೂಡ ಇದ್ದಾವೆ. ಅವನ್ನ ಕೂಡ ತೋರಿಸ್ತೀನಿ, ಬನ್ನಿ. ಏಯ್ ಓ ಸರಿ ಹೋಯ್ತು, ಮಾಡೋದೆಲ್ಲ ಮಾಡಿ ಹೆಂಗೆ ಹೋಗ್ತಿದ್ದೋ ನೋಡಿ ಅವು. ಪಾಪ, ನಮ್ಮ ಅಣ್ಣನ ಮಕ್ಕಳು ಮುಟ್ಟೋಕೆ ಅಂತ ಹೋದರೆ ಮೇಲ್ ಬಿದ್ದು ಅಟ್ಟಾಡ್ಸ್ಕೊ ಬಂದ್ಬಿಟ್ವು ಅವು. ಸರಿ ಬಿಡಿ, ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಒಳಗಡೆ ಹೇಗಿದೆ ಅಂದರೆ ಒಂಥರ ಮೆಡಿಟೇಷನ್ ಮಾಡ್ತಾ ಇರೋ ಫೀಲಿಂಗ್ ಬರ್ತಾ ಇದೆ. ಯಾಕಂದರೆ ಅಷ್ಟೊಂದು ಸೈಲೆಂಟ್ ಆಗಿದೆ. ಸೊ ನೀವು ನೋಡೋದಾದರೆ ಇಲ್ಲಿ ಕಾಣಿಸ್ತಾ ಇರೋದು ಗರುಡ ದೇವ. ಪೂಜೆ ಬೇರೆ ಸ್ಟಾರ್ಟ್ ಆಯಿತು. ಬನ್ನಿ ನಾವು ಒಳಗಡೆ ಹೋಗಿ ದೇವರ ದರ್ಶನ ಪಡೆಯೋಣ. ಸ್ನೇಹಿತರೆ, ಇವರನ್ನು ದ್ವಾರಪಾಲಕರು ಅಂತ ಕರೀತಾರೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನೋಡೋದಕ್ಕೆ ಸೇಮ್ ತಿರುಪತಿಯಲ್ಲಿ ನೋಡ್ತಾ ಇರೋ ಹಾಗೆ ಇದೆ ಅಲ್ವಾ? ಈ ದೇವರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಈ ದೇವಸ್ಥಾನದ ಅರ್ಚಕರು. ನಿಮ್ಮ ಹೆಸರು? వెంకటరామాంజాచార్యులు. ఇక్కడ గోవిందరాజులు గారు అనేసి ఇది ఆలయం నిర్మించేసి కొత్తపాలెం గ్రామం, ఉట్టవెట్ట పంచాయతీ. ఇది ప్రతి శుక్రవారం స్వామివారి అభిషేకాలు మరియు కళ్యాణోత్సవాలు రెగ్యులర్గా జరుగుతూనే ఉంటాయి. స్వామివారి కంటే 1.5 అడుగు స్వామివారి విగ్రహం ఉండడం ఇక్కడ విశేషం అనమాట. చిಕ್ಕ తిరుపతి ಅಂತ ಕರೀತಾರಲ್ಲ, చిన్నజీఆర్ స్వామి వచ్చేసి ఇక్కడికి ప్రజెంట్ శ్రీమన్నారాయణ చిన్నజీఆర్ స్వామి ఇక్కడ చేసినప్పుడు కొత్త తిరుపతిని నామకరణం చేసింది. దాన్ని చిక్క తిరుపతి అంటారు. ಹೊಟ್ಟೆಬೆಟ್ಟನೆ కొత్త ತಿರುಪತಿ, ಹೊಟ್ಟೆಬೆಟ್ಟ ಅಂತ పిలుస్తారు. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಈ ದೇವರು ತಿರುಪತಿಲಿರೋ ದೇವ್ರ ಮೂರ್ತಿಗಿಂತ 1.5 ಅಡಿ ಜಾಸ್ತಿ ಹೈಟ್ ಇದೆ ಅಂತೆ. ಇಂಥ ದೇವಸ್ಥಾನ ನಮ್ಮ ಮಧುಗಿರಿ ಹತ್ರ ఇರೋದು నిజవాగ్లూ ನಮ್ಮ ಅದೃಷ್ಟ అల్వా? 2013 సంవత్సరాలు 9 సంవత్సరాలు కంప్లీట్ అయ్యాయి. వైకుంఠ ఏకాదశి పర్వదినం బ్రహ్మాండంగా జరుగుతారు. ఎవరు స్వామి కట్టించినది? శ్రీ గోవిందరాజులు గారు, కొత్తపాలెం గ్రామం. ఆయన ప్రజెంట్ అయితే బెంగళూరులో ఉంటారు. ಸರಿ ಸ್ವಾಮಿ. ಸ್ನೇಹಿತರೆ, ಅವ್ರೇನು ಹೇಳಿದ್ರು ಅಂದರೆ, ಈ ದೇವಸ್ಥಾನನ 2013ನೇ ಇಸ್ವಿಲಿ ವೈಕುಂಠ ಏಕಾದಶಿ ದಿನ ಶ್ರೀ ಗೋವಿಂದರಾಜುಲು ಅನ್ನೋರು ಕಟ್ಟಿಸಿದಾರಂತೆ. ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿದ್ದಾರಂತೆ. ಹಾಗೆ ಪ್ರತಿ ಶುಕ್ರವಾರ
ಈ ದೇವರಿಗೆ ಅಭಿಷೇಕ ಹಾಗೂ ಕಲ್ಯಾಣ ರೆಗ್ಯುಲರಾಗಿ ಮಾಡಿಸ್ತಾರಂತೆ. ಸ್ನೇಹಿತರೆ, ನಾವು ಚಿಕ್ಕವರಿದ್ದಾಗ ದೇವಸ್ಥಾನದಲ್ಲಿ ಇಂಥ ಆನೆಗಳು ಕಾಣಿಸ್ಬಿಟ್ರೆ ಜಾರಬಂಡಿ ಆಡ್ತಾ ಇದ್ವಿ ಅಲ್ವಾ? ನಿಮಗೂ ಇಂಥ ಸ್ವೀಟ್ ಮೆಮೊರೀಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ನಿಮಗೆ ಒಳಗಡೆ ಏನಿದೆ ಅಂತ ತೋರಿಸ್ದೆ. ಈಗ ದೇವಸ್ಥಾನದ ಹೊರಗಡೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಚಿನ್ನಜೀಯ ಸ್ವಾಮಿಯವರು ಇಲ್ಲಿಗೆ ಬಂದಿದ್ದಾಗ ಈ ದೇವಸ್ಥಾನಕ್ಕೆ ಚಿಕ್ಕ ತಿರುಪತಿ ಅಂತ ನಾಮಕರಣ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನ ಹೊಟ್ಟೆಬೆಟ್ಟ ಗ್ರಾಮ ಪಂಚಾಯತಿಗೆ ಸೇರಿರೋದ್ರಿಂದ ಹೊಟ್ಟೆಬೆಟ್ಟ ಅಂತಲೂ ಕರೀತಾರೆ. ನೋಡ್ತಿದ್ದಾರಲ್ಲ ಸ್ನೇಹಿತರೆ, ದೇವಸ್ಥಾನದ ಹಿಂದೆಗಡೆ ಲಕ್ಷ್ಮೀ ದೇವಿ ಅಮ್ಮನವರ ದೇವಾಲಯ ಇದೆ. ಸುತ್ತ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಇಷ್ಟು ವೆರೈಟಿಯಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಅಲ್ಲ. ಅದಕ್ಕೆ ಈ ದೇವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ. ಫೋಟೋ ಅಂದರೆ ನೆನಪಾಯಿತು ಸ್ನೇಹಿತರೆ, ಈ ದೇವಸ್ಥಾನದ ಹೊರಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋದಕ್ಕೆ ಪರ್ಮಿಷನ್ ಇದೆ. ಆದರೆ ದೇವಸ್ಥಾನದ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ನಾನು ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿರೋದ್ರಿಂದ ಅರ್ಚಕರು ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲರ ಕಡೆಯಿಂದ ಅರ್ಚಕರಿಗೆ ತುಂಬ ತುಂಬ ಥ್ಯಾಂಕ್ಸ್. ನೋಡ್ತಿದ್ರಲ್ಲ ಸ್ನೇಹಿತರೆ, ಇದು ಗೋದಾದೇವಿ ಅಮ್ಮನವರ ದೇವಾಲಯ. ಸ್ನೇಹಿತರೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಪ್ಪ ಅಂದರೆ, ಅಲ್ಲಿ ಮೇಲ್ಗಡೆ ನೋಡಿ, ಗೋಲ್ಡನ್ ಕಲರಲ್ಲಿ ಒಂದು ದೇವರು ಕಾಣಿಸ್ತಾ ಇದೆ ಅಲ್ವಾ? ಆ ದೇವರಿಗೆ ನಮ್ಮ ಹರಕೆ ಏನಾನ ಇದ್ದರೆ ಹೇಳ್ಕೋಬೇಕಂತೆ, ಅದು ಖಂಡಿತ ನೆರವೇರುತ್ತಂತೆ. ಏನೇ ಹೇಳಿ, ಆ ದೇವ್ರ ಪವಾಡನೇ ಹೀಗೆ ಅಲ್ವಾ? ಸ್ನೇಹಿತರೆ, ಇಂಥ ದೇವಸ್ಥಾನ ನಮ್ಮ ಮಧುಗಿರಿ ಹತ್ರ ಇರೋದು ನಿಜವಾಗ್ಲೂ ನಮ್ಮೆಲ್ಲರ ಅದೃಷ್ಟ ಅಲ್ವಾ? ಏನೇ ಹೇಳಿ, ತಿರುಪತಿಗೆ ಹೋಗಿ ಬಂದಷ್ಟು ಸಂತೋಷನೇ ಆಯಿತು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವರ ದರ್ಶನ ಪಡೀರಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಇಂಥ ಪ್ಲೇಸ್ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡಿ. ಸ್ನೇಹಿತರೆ, ಹೇಳೋದು ಮರ್ತೆ, ಈ ದೇವಸ್ಥಾನ ಮುಂದೆಗಡೆ ಕಾಣಿಸ್ತಾ ಇದೆಯಲ್ಲ ಒಂದು ಮಂಟಪ, ಇಲ್ಲಿ ಎಷ್ಟೋ ಜನರ ಮದುವೆ ಸಮಾರಂಭಗಳು ನಡೀತಾವಂತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಂಥ ದೇವಸ್ಥಾನ ನಮ್ಮ ಮಧುಗಿರಿ ಹತ್ರ ಇರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೀರಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ನಿಮ್ಮ ಕೇಶವ್ ವಿಷ್ಣು, ಸೈನಿಂಗ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ mvkhunters.